ನಮಸ್ಕಾರ. ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ನಾವು ಆ ಭಗವಂತ ಗುರುಮೌನನ ಬಗ್ಗೆ ಇವತ್ತು ಕೆಲವೊಂದಿಷ್ಟು ವಚನಗಳನ್ನು ನೋಡೋಣ. ಎಷ್ಟೊಂದು ಅರ್ಥಗರ್ಭಿತವಾಗಿ ಬರೆದಿರುವಂಥದ್ದು. ನಾ ಎಲ್ಲ ಇಂಥ ವಚನಗಳನ್ನು ತಿಳಿದಿದ್ದೇ ಆಯಿತು ಅಂತಂದರೆ ಎಲ್ಲರ ಜೀವನವು ಕೂಡ ಪಾವನ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು, ವಿದ್ಯೆಗೆ ಮೊದಲಾದ ಬುದ್ಧಿವಂತರ ಪಾದ, ಶುದ್ಧಾಗಿ ಶುಭದಲ್ಲಿ ನೆನೆವೆನು, ಶ್ರೀ ಗಜಮುಖನೇ ಕದ್ದು ಪೀಳನೆಗೆ ಕರ್ಣಬೋಧೆ. ಹೇಳುವಂಥ ವಚನ ಎಷ್ಟು ಅರ್ಥಗರ್ಭಿತ. ವಿದ್ಯೆಗೆ ಮೊದಲಾದ ಬುದ್ಧಿವಂತರ ಪಾದ, ಶುದ್ಧಾಗಿ ಶುಭದಲ್ಲಿ ನೆನೆವೆನು, ಶ್ರೀ ಗಜಮುಖನೇ ಕದ್ದು ಪೀಳನೆಗೆ ಕರ್ಣಬೋಧೆ ಬಸವಣ್ಣ ಅಂತೇಳಿ ಆಗಿನ ಸಂದರ್ಭದಲ್ಲಿ ಗುರು ಮೌನೇಶ್ವರ ಗಜಮುಖನಿಗೆ ಈ ಒಂದು ವಚನವನ್ನು ಹೇಳ್ತಾನೆ. ಯಾಕಂತಂದರೆ ಎಲ್ಲರಿಗೂ ಕೂಡ ಮೊದಲ ಪೂಜೆ ಆ ಗಜಮುಖನಿಗೆ ಅಂತ ಹೇಳುವಂಥದ್ದು. ಹಾಗಾಗಿ ಗುರು ಮೌನನೂ ಕೂಡ ಆ ಗಜಮುಖನಿಗೆ ಹೇಳಿರುವಂಥದ್ದು. ಒಂದು ಅಕ್ಷರದ ಗುರುತು ಎಂದೆಂದು ನಾನು ಅರಿಯೆ, ಮುಂದೆ ಲಕ್ಷಣವು ಎನಗೆ ಅಳವಟ್ಟಲ್ಲ, ಲೋಕದ ಛಂದಸ್ಸು ನಿಘಂಟು ಚದುರದ ಮಾತಿಲ್ಲ, ನಿಮ್ಮ ಕಂದನ ತೊದಲ್ನುಡಿ ಎಂದು ಕೇಳಿ ಬಸವಣ್ಣ. ಒಂದು ಅಕ್ಷರದ ಗುರುತು ಎಂದೆಂದು ನಾನರಿಯೆ, ಒಂದು ಅಕ್ಷರದ ಗುರುತು ನಾನೆಂದೂ ಅರಿಯೆ, ಮುಂದೆ ಲಕ್ಷಣವು ಎನಗೆ ಅಳವಟ್ಟಿಲ್ಲ, ಲೋಕದ ಛಂದಸ್ಸು ನಿಘಂಟು ಚದುರದ ಮಾತಿಲ್ಲ, ನಿಮ್ಮ ಕಂದನ ತೊದಲ್ನುಡಿ ಎಂದು ಕೇಳಿ ಬಸವಣ್ಣ. ಅಕ್ಷರದ ಗುರುತೇ ಇಲ್ಲ ನನಗೆ, ಆದರೂ ಕೂಡ ನಾನೇನೋ ಬರಿತಾ ಇದ್ದೀನಿ. ಛಂದಸ್ಸು ನಿಘಂಟು ಬಗ್ಗೆ ನನಗೆ ಗೊತ್ತಿಲ್ಲ, ಆದರೂ ಕೂಡ ನಾನು ತೊದಲ್ನುಡಿಯಿಂದ ಬರಿತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಅದನ್ನು ಕೇಳು ಬಸವಣ್ಣ ಅಂತ ಹೇಳಿ ಶ್ರೀ ಗುರು ಮೌನೇಶ್ವರರು ಹೇಳುವಂಥ ಮಾತಿದು. ಎಷ್ಟು ಅರ್ಥಗರ್ಭಿತ. 16ನೇ ಶತಮಾನದಲ್ಲಿ ಅವತರಿಸಿದ ಪವಾಡ ಪುರುಷ ಅಂತಲೇ ಹೇಳ್ಬೋದು ತಿಂತಣಿಯ ಗುರು ಮೌನೇಶ್ವರರು. ಅವರು ಒಂದಲ್ಲ ಎರಡಲ್ಲ ಹಲವಾರು ರೀತಿಯಲ್ಲಿ ತಮ್ಮ ತಮ್ಮ ಪವಾಡಗಳನ್ನು ಮಾಡ್ತಾ ಹೋಗಿರುವಂಥವ್ರು. ಹಾಗಾಗಿ ಈ ಒಂದು ಸಂದರ್ಭಕ್ಕೆ ಆ ಒಂದು ವಚನ ಸೂಕ್ತ. ಈ ಶ್ರಾವಣ ಮಾಸದಲ್ಲಿ ಎಲ್ಲರೂ ಕೂಡ ಅವರನ್ನು ಪೂಜೆ ಮಾಡುವುದು, ಕೇಳುವವರು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.